ಹಾಂ, ಇಲ್ಲ ತೊಂದರೆ ಇಲ್ಲ, ಹೇಳಿ. ಇಲ್ಲ ಪರವಾಗಿಲ್ಲ, ನಿಂತ್ಕೊಂಡೆ ಮಾತಾಡ್ತೀನಿ. ಸಿಟಿ ಲೈಟ್ಸ್ ಗೊತ್ತಿಲ್ಲ, ಈ ಕತೆ ಎಲ್ಲ ಬರೀತಾ ಒಂದು ಎಮೋಷ್ನಲ್ ಆಗಿ ಅನ್ನಿಸ್ತು. ಇದೆಲ್ಲ ನಾನು ಮಾಸ್ತಿ ಥರ ಮಾತಾಡಿದೆ. ನನಗೆ ಅನಿಸ್ತಾ ಇದೆ, ನನ್ನ ಮನಸ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ. ಇನ್ನೊಂದು ಗೊತ್ತಿಲ್ಲ, ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳೋಕ್ಕೆ ಹೊರಟಿದ್ದೀನಿ. ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಹೇಳೋಣ, ಯಾವಾಗಲೂ ಆ ಬೆಳಕಿನ ಕೆಳಗಡೆ ಇರಲಿ. ಸರ್, ಒಂದು ನಿಮಿಷ, ಸೌಂಡ್ ಬೇಸ್ ಜಾಸ್ತಿ ವಾಯ್ಸು ಕೇಳಿ. ಹಾಂ, ಹೌದು. ಇಲ್ಲ, ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ. ಸೊ ಹಂಗಾಗಿ ಹೌದು, ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂಥ ಒಂದು ಸಮಾಜ, ಮತ್ತು ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ. ನನಗೆ ಅದೊಂದು ಬೇಜಾರಿದೆ. ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ, ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನು ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತೊಗೊಂಡಿದ್ದೀನಿ. ಅದೊಂದು ಉಮಾಪತಿ ಸರ್, ಬನ್ನಿ ಪ್ಲೀಸ್ ಬನ್ನಿ, ಅದನ್ನು ತೊಗೊಂಡಿದ್ದೀನಿ. ಆಯ್ಕಂದ ಬಾರ. ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು. ಇದು ಉಮಾಪತಿ ಸರ್ ಮುಂಚೆ ಯಾಕೋ ಉಮಾಪತಿ ಸರ್ ಯಾರೋ ಎನಿಬಿಡಿ. ಹಾಂ, ಮಾಸ್ತಿ. ಹಾಂ ಸರ್, ಇಷ್ಟ ಇಲ್ಲ ಬರಲ್ಲ. ಹಾಂ ಸರ್, ಪ್ಲೀಸ್. ನನಗೆ ಒಳ್ಳೆ ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂಥ ಮತ್ತೊಬ್ಬ, ಅವ್ರನ್ನ ಏನಂತ ಕರೀಲಿ ಅಂದರೆ, ಅವರು ನನಗೆ ಯಾವಾಗಲೂ ಒಂದು ವಾರಿಯರ್ ಥರ ಕಾಣ್ತಾರೆ. ಅಂದರೆ ರೆಡಿ ಬಾ ಅನ್ನೋ ಥರ. ಸೊ ಹಂಗಾಗಿ ನಾನು ಅವ್ರನ್ನ ತುಂಬ ಖುಷಿ ಪಡ್ತೀನಿ. ಅದರದನ್ನೇ ಪ್ರೊಡ್ಯೂಸರ್, ಅದರದನ್ನೇ ಸಿನಿಮಾನ ಇಷ್ಟಪಡೋರನ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬ ಇಷ್ಟ. ಅವ್ರ ಮಾತಾಗಲಿ, ಅವ್ರ ಗತ್ತಾಗಲಿ, ಅವ್ರ ನೇರ ನುಡಿ ಆಗಲಿ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಆನೇಕಲ್ಲ ಸುತ್ತಮುತ್ತ ಇರುವಂಥ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿರೋ ಉಮಾಪತಿ ಸರ್ಗೆ ತುಂಬ ಸ್ವಾಗತ ಸರ್. ಸೊ ಹಾಗಾಗಿ ನಿಮ್ಮಿಂದನೇ ಮಾತು ಎಂಡ್ ಮಾಡ್ತೀವಿ. ಈಗ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.